ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ಹೆಣ್ಣು ಮಕ್ಕಳ ಪೋಷಕರೇ, ನೀವು ಭಾಗ್ಯವಂತರು. ಸಾಮಾನ್ಯವಾಗಿ ಒಂದಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳಿರುವಂತಹ ಪೋಷಕರಿಗೆ ಏನೋ ಒಂದು ರೀತಿಯಾದಂತಹ ಭಯ, ದುಃಖ ಅವರ ಜೀವನದಲ್ಲಿ ಅವರನ್ನು ಕಾಡುತ್ತಾ ಇರುತ್ತದೆ. ಹಾಗಾದರೆ ಇನ್ನು ಮುಂದೆ ಆ ರೀತಿಯಾದಂತಹ ದುಃಖವೋ ಭಯವೋ ನಿಮ್ಮಲ್ಲಿ ಉಂಟಾಗಬಾರದು. ಕಾರಣ ನೀವು ಭಾಗ್ಯವಂತರಾಗಿದ್ದೀರಾ. ಆ ಭಾಗ್ಯ ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನಿಬುತುಲಿಯ ಬಿಶೈಇಂ ಮಿನಲ್ ಬನಾತಿ, ಯಾರಿಗಾದರೂ ಅಲ್ಲಾಹನು ಹೆಣ್ಣು ಮಕ್ಕಳನ್ನು ನೀಡಿ ಪರೀಕ್ಷಿಸುವುದಾದರೆ ಫಸ್ವಬರ ಅಲೈಹಿನ್ನ, ಅದರಲ್ಲಿ ಆ ತಂದೆ ಅಥವಾ ಆ ತಾಯಿ ಕ್ಷಮೆಯನ್ನು ವಹಿಸ್ತಾಳೆ. ಹಾಗೆ ಕ್ಷಮೆಯನ್ನು ವಹಿಸಿದರೆ ಕುನ್ನ ಲಹು ಹಿಜಾಬಂ ಮಿನನ್ನಾರಿ, ಅವರನ್ನು ಆ ಪೋಷಕರನ್ನು ನರಕದಿಂದ ಸಂರಕ್ಷಿಸುವಂತಹ ರಕ್ಷಾ ಕವಚ ಆ ಹೆಣ್ಣು ಮಗಳಾಗಿರುತ್ತಾಳೆ ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ಹೆಣ್ಣು ಮಕ್ಕಳಿರುವಂತಹ ಪೋಷಕರು ಆ ಹೆಣ್ಣು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಸಾಕಿ ಅವರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ನೀಡಿ, ಅವರಿಗೆ ಬೇಕಾದಂತಹ ಧಾರ್ಮಿಕ ಶಿಕ್ಷಣವನ್ನು ನೀಡಿ, ಲೌಕಿಕ ಶಿಕ್ಷಣವನ್ನು ನೀಡಿ, ಅವಳಿಗೆ ಒಳ್ಳೆಯ ಒಂದು ವರನನ್ನು ಹುಡುಕಿ ಮದುವೆ ಮಾಡಿಸಿ ಕೊಡುವಂತಹ ಒಬ್ಬ ಪೋಷಕರಿಗೆ ಅಲ್ಲಾಹನು ಸ್ವರ್ಗವನ್ನು ನೀಡುತ್ತಾನೆ ಎಂದು. ಆದ್ದರಿಂದ ಜೀವನದಲ್ಲಿ ಹೆಣ್ಣು ಮಕ್ಕಳೇ ಎಂಬಂತಹ ದುಃಖ ಯಾವುದೇ ಪೋಷಕರಿಗೂ ಬೇಡ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇರುವಂತಹ ಹದೀಸ್ ಪ್ರಾರಂಭದಲ್ಲಿ ಹೇಳಿದ್ದು, ಹೆಣ್ಣು ಮಕ್ಕಳನ್ನು ಅಲ್ಲಾಹನು ಒಂದು ಪೋಷಕರಿಗೆ ನೀಡುವುದೆಂದರೆ ಅಲ್ಲಾಹನ ಒಂದು ಪರೀಕ್ಷೆಯಾಗಿದೆ ಎಂದು. ಕಾರಣ ಆ ಪೋಷಕರಿಗೆ ಸಾಮಾನ್ಯವಾಗಿ ಒಂದು ದುಃಖ ಉಂಟಾಗುತ್ತದೆ. ಕಾರಣ ಅವರ ಜೀವನದಲ್ಲಿ ಅವರಿಗೊಂದು ನಿರೀಕ್ಷೆ ಇರಲ್ಲ. ಗಂಡು ಮಗು ಎಂದು ಹೇಳುವಾಗ ಆತನು ಸಂಪಾದಿಸಿ ನಮ್ಮನ್ನು ಸಾಕ್ತಾನೆ ಎಂಬಂತಹ ನಿರೀಕ್ಷೆ ಇರುತ್ತೆ. ಆದರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಆ ರೀತಿಯಾದಂತಹ ನಿರೀಕ್ಷೆ ಇರಲ್ಲ. ಆದ್ದರಿಂದ ಅವರಿಗೆ ದುಃಖಗಳು ಜಾಸ್ತಿಯೇ ಬರುತ್ತೆ. ಹಾಗಾದರೆ ಈ ಒಂದು ತಂದೆ ಅಂದರೆ ಹೆಣ್ಣು ಮಕ್ಕಳಿರುವಂತಹ ಆ ತಂದೆ ಅಥವಾ ಆ ತಾಯಿ ಆ ಹೆಣ್ಣು ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಸಾಕಿ ಅವಳಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ನೀಡಿ ಅವಳನ್ನು ಒಳ್ಳೆಯ ಒಂದು ಉತ್ತಮ ಹೆಣ್ಣು ಮಗಳಾಗಿ ಸಾಕಿ ಮದುವೆ ಮಾಡಿಸಿಕೊಡುವುದಾದರೆ ಆ ತಂದೆ ತಾಯಿಯರಿಗೆ ಸ್ವರ್ಗವಿದೆ ಎಂದು. ಒಬ್ಬ ತಂದೆಗೆ ಅಥವಾ ತಾಯಿಗೆ ಅಲ್ಲಾಹನ ಸ್ವರ್ಗವನ್ನು ನೀಡಲು ಬಯಸುವುದಾದರೆ ಅವರಿಗೆ ಹೆಣ್ಣು ಮಕ್ಕಳನ್ನು ನೀಡುತ್ತಾರೆ ಎಂದು ಕೂಡ ವಿದ್ವಾಂಸರು ಹೇಳಿದ್ದು ಕಾಣಬಹುದು. ಆದ್ದರಿಂದ ಈ ಒಂದು ಹದೀಸ್ನಲ್ಲಿ ಹೇಳಿದಂತಹ ಹೆಣ್ಣು ಮಕ್ಕಳಿರುವಂತಹ ಎಲ್ಲ ಪೋಷಕರು ಸ್ವರ್ಗಕ್ಕೆ ಎಂದಲ್ಲ. ಹೆಣ್ಣು ಮಕ್ಕಳಿರುವಂತಹ ಪೋಷಕರು ಅವರನ್ನು ಒಳ್ಳೆಯ ರೀತಿಯಲ್ಲಿ ಸಾಕಬೇಕು. ಇದು ಅವರಿಗೆ ಬೇಕಾದಂತಹ ಶಿಕ್ಷಣವನ್ನು ನೀಡದೆ ಕೇವಲ ಲೌಕಿಕ ಶಿಕ್ಷಣವನ್ನು ಮಾತ್ರ ನೀಡಿ ಯಾವುದೇ ಧಾರ್ಮಿಕ ಶಿಕ್ಷಣವನ್ನು ನೀಡದೆ ಧಾರ್ಮಿಕತೆಗೆ ಅಲ್ಪವೂ ಕೂಡ ಪ್ರಾಮುಖ್ಯತೆಯನ್ನು ಕೊಡದೆ ಸಾಕಿದಂತಹ ತಂದೆಗೆ ಖಂಡಿತವಾಗಿಯೂ ಸ್ವರ್ಗವಲ್ಲ, ಅಲ್ಲಿ ನರಕವೇ ಸಿಗುವುದು. ಕಾರಣ ತನ್ನ ಮಗಳಿಗೆ ಬೇಕಾದಂತಹ ಧಾರ್ಮಿಕ ಶಿಕ್ಷಣವನ್ನು ನೀಡಲಿಲ್ಲ ಎಂಬಂತಹ ಕಾರಣದಿಂದಾಗಿ. ಆದ್ದರಿಂದ ನಾವಿಲ್ಲಿ ಚಿಂತಿಸಬೇಕಾದದ್ದು, ಹೆಣ್ಣು ಮಕ್ಕಳಿರುವಂತಹ ಪೋಷಕರು ಅವರಿಗೆ ಬೇಕಾದಂತಹ ಶಿಕ್ಷಣಗಳನ್ನು ನೀಡಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಸಾಕಿ ಅವರ ನಡುವೆ ತಾರತಮ್ಯಗಳನ್ನು ತೋರಿಸದೆ ಅವರ ಹೆಸರಿನಲ್ಲಿ ದುಃಖ ಪಡದೆ ನೀವು ಕ್ಷಮಿಸುವುದಾದರೆ ಖಂಡಿತವಾಗಿಯೂ ಅಲ್ಲಾಹ ನಿಮಗೆ ಸ್ವರ್ಗವನ್ನು ನೀಡುತ್ತಾನೆ. ಆದ್ದರಿಂದ ನಾನು ತಲೆಬರಹದಲ್ಲಿ ಕೊಟ್ಟಂತೆ ನೀವು ಭಾಗ್ಯವಂತರು. ಅಲ್ಲಾಹನು ಆ ಭಾಗ್ಯದಲ್ಲಿ ನಿಮ್ಮೆಲ್ಲರನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.